ಕಚೇರಿ ಉದ್ಘಾಟನೆಗೆ ಏನು ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಿದ್ರು ಆ ಸಮಯದಲ್ಲೇ ನಮ್ಮ ಸಂಘಟನೆ ಅವರ ಗಮನಕ್ಕೆ ತರೋರಿದ್ವಿ. ಇನ್ನೂ ಹಲವಾರು ವಿಚಾರಗಳನ್ನ ಅವರ ಗಮನಕ್ಕೆ ತರಲಿಕ್ಕಾಗಿ ಎಸಿ ಆಫೀಸ್ ಮುಂಭಾಗದಲ್ಲಿ ನಾವು ಆಹಾರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ವಿ. ಒಂದು 50 ಜನ ನಮ್ಮ ಸಂಘಟನೆ. ಆ ಸಂದರ್ಭದಲ್ಲಿ ಆಹಾರಾತ್ರಿ ಹಮ್ಮಿಕೊಂಡಾಗ ಹಲವಾರು ಕಾರಣದಿಂದ ನಮ್ಮ ಸಂಘಟನೆ ಕೆಲವರು ಅವರ ತಾಯಿಗೆ ಹುಷಾರಿಲ್ಲ, ತಂದೆಗೆ ಹುಷಾರಿಲ್ಲ ಅಂತ ರಾತ್ರಿ ಎಲ್ಲ ಸುಮಾರು ಜನ ಸದಸ್ಯರು ಮನೆಗೆ ಹೋದ್ರು. ಇನ್ನೂ ಒಂದು 14 ಜನ ಸದಸ್ಯರು ಎಸಿ ಕಚೇರಿಯ ಮುಂಭಾಗದಲ್ಲಿ ಆಹಾರಾತ್ರಿಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಬೆಳಗಿನ ಜಾವ 5:00 ನಮ್ಮ ರೈತ ಸಂಘದ ಮುಖಂಡರನ್ನ ಕಳ್ಳರನ್ನ ಎತ್ತಿಕೊಂಡು ಹೋದ ರೀತಿಯಲ್ಲಿ ಈ ಪೊಲೀಸ್ ಇಲಾಖೆ ನಮ್ಮ ರೈತ ಮುಖಂಡರನ್ನ ಎತ್ಕೊಂಡು ಹೋಯ್ತು. ಕಾನೂನು ಸ್ಟೇಷನ್ ಅಲ್ಲಿ ಇಟ್ಟು ರೈತರ ಹಲವಾರು ವಿಚಾರವನ್ನ ನಾವು ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ತಿಳಿಸಬೇಕು ಅಂತೇಳಿ ನಮ್ಮ ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಏನು ಅವತ್ತು ನಮ್ಮ ರೈತ ಮುಖಂಡರನ್ನ ನೀವು ಬಂಧಿಸಿದ್ರಿ, ತಾಲೂಕು ಆಡಳಿತ ಇಡೀ ತಾಲೂಕಿನ ರೈತ ಬಾಂಧವರ ಪರವಾಗಿ ನಿಮಗೆ ಧಿಕ್ಕಾರ ಇದೆ. ಹಾಗೆ ನಾವು ಮಾಡುತ್ತಿದ್ದಾಗಲೂ ಏನು ಈಗ ಹೆಣಗೆರೆಯಿಂದ ಮಜರೆ ಕಲ್ಕೊಪ್ಪ ಅಲ್ಲಿ ಒಂದು ವೃತ್ತ ಅನಾದಿ ಕಾಲದಿಂದನೂ ಇದೆ. ಅದನ್ನ ಈ ಬಂಗಾರಪ್ಪ ಅನ್ನೋ ಜಮೀನು ಪಕ್ಕದಲ್ಲಿ ಬರ್ತದೆ. ಅವ್ನು ಏನಂದ್ರೆ ರಸ್ತೆ ಭಾರಿ ದಂಡ ತಕರಾರು ಮಾಡ್ತಾ ಇದ್ದಾನೆ, ಓಡಾಡಿ ಬಿಡ್ತಾ ಇಲ್ಲ. ಆ ಥರ ಎಲ್ಲ ಪರಿಸ್ಥಿತಿ ಕೋರ್ಟಿಗೆ ನಮ್ಮ ಮೇಲೆ ಹಾಕಿದ. ಕೋರ್ಟ್ನಲ್ಲಿ ಏನು ಮಾಡಿದ್ರು, ತಾಲೂಕು ಆಡಳಿತ ಸೌಧ ಕಟ್ಟಡ ಸಂಪೂರ್ಣ ಕಳಪೆ ಕಾಮಗಾರಿಯಿಂದ ನಿರ್ಮಾಣ ಆಗಿದೆ ಅಂತ ಹೇಳಿ ನಾವು ಮತ್ತು ಇಡೀ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ನಾವು ಕೂಡ ಬಂದು ಪರಿಶೀಲನೆ ಮಾಡಿದ್ರೆ ಕಟ್ಟಡ ಸಂಪೂರ್ಣ ಒಳಗೆ ಹೊರಗೆ ಎಲ್ಲ ಕಡೆ ಸೋರ್ತಾ ಇದೆ. ಹಾಗಾಗಿ ಈ ಗುತ್ತಿಗೆದಾರನ ಅಕ್ರಮ ಮತ್ತು ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಗುತ್ತಿಗೆದಾರನ ವಿರುದ್ಧ ಪ್ರಕರಣ ದಾಖಲಾಗಬೇಕು, ಆ ಗುತ್ತಿಗೆದಾರನ ಲೈಸೆನ್ಸ್ ರದ್ದಾಗಬೇಕು, ಕಪ್ಪು ಪಟ್ಟಿ ಸೇರಿಸಬೇಕು, ಮತ್ತು ಇದ್ರ ಜೊತೆಗೆ ಯಾರ್ಯಾರು ಕೈ ಜೋಡಿಸಿದರೆ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರ ವಿರುದ್ಧ ಪ್ರಕರಣ ದಾಖಲಾಗಬೇಕು. ನಮ್ಮ ತಾಲೂಕಿನ ಜನರಿಗೆ ನ್ಯಾಯ ಬೇಕು. ಆ ನಂತರದಲ್ಲಿ ಇವತ್ತು ಏನು ಸರ್ಕಾರ ಮನೆಗಳಿಗೆ ಮರು ನಿರ್ಮಾಣಕ್ಕೆ ಅಂದರೆ ಮಳೆ ಕಾರಣದಿಂದ ಬಿದ್ದೋದ ಮನೆಗಳ ಮರು ನಿರ್ಮಾಣಕ್ಕೆ ನಿಗದಿ ಮಾಡಿದಿಲ್ವ, ಅವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಿದೆ ಅಂತ ನಾವು ಭಾವಿಸ್ಬಿಟ್ಟಿದ್ವಿ. ಯಾಕಂದರೆ 1,20,000ಕ್ಕೆ ಯಾವ ಮನೆ ನಿರ್ಮಾಣ ಮಾಡಲಿಕ್ಕೂ ಆಗೋದಿಲ್ಲ. ಹಿಂದಿನ ಸರ್ಕಾರ 5 ಲಕ್ಷ ಮಂಜೂರಿ ಮಾಡ್ತಾ ಇತ್ತು. ಆ ಹಣನೂ ಕೂಡ ಈ ಸರ್ಕಾರ ಬಂದ ಮೇಲೆ 1-2 ಕಂತಿಗೆ ನಿಂತು ಹೋಗಿದೆ. ಇದೆಲ್ಲ ಜಾರಿ ಆಗಬೇಕು. ಮತ್ತು ನಮ್ಮ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಏನು ಮೀಟ್ರ್ ಅಳವಡಿಸಲಿಕ್ಕೆ ಇವತ್ತೇನು ತಯಾರಿ ನಡೆಸ್ಕೊಂಡಿದೆ ಇಂಧನ ಇಲಾಖೆ, ಈ ಕೂಡಲೇ ಕೈ ಬಿಡಬೇಕು. ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಹೋರಾಟಕ್ಕೆ ಕೂತಿದ್ದೀವಿ. ಇನ್ನೂ ಯಾವ ಅಧಿಕಾರಿಗಳು ಕೂಡ ಬರಲಿಲ್ಲ. ಇಲ್ಲಿ ಅವರು ಬರೋವರೆಗೂ ಇರ್ತೇವೆ. ಅದು ಪರಿಹಾರ ಆಯಿತು ಅಂದರೆ ಸಾಕಷ್ಟು ವಿಚಾರಗಳು ಇಲ್ಲೇ ಪರಿಹಾರ ಆಗ್ತವೆ. ಕೆಲವು ವಿಚಾರ ಇವತ್ತು ಅದೇ ಆ ಗುತ್ತಿಗೆದಾರನ ವಿರುದ್ಧ ಪ್ರಕರಣ ದಾಖಲು ಮಾಡೋಕ್ಕೆ ಏನು ಮುಖ್ಯಮಂತ್ರಿ ಬರಬೇಕಾಗಿಲ್ಲ, ಈ ಸಂಬಂಧಪಟ್ಟ ಇಲಾಖೆಯವರೇ ಮಾಡಬೇಕಾಗ್ತದೆ. ಹಾಗಾಗಿ ಇವರೆಲ್ಲ ಸುಮಾರು 13 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಂದು 4 ಕೋಟಿ ರೂಪಾಯಿ ಖರ್ಚಾಗಿರ್ಬೋದು ಅಂತ ಎಲ್ಲರೂ ಕೂಡ ನಾವು ಅಂದಾಜು ಮಾಡಿದ್ದೀವಿ. ಇನ್ನು ಉಳಿದಿದ್ದೆಲ್ಲ ಯಾರ್ಯಾರು ಎಷ್ಟೆಷ್ಟು ಹಂಚ್ಕೊಂಡಾರೆ ಅಂತ ಸೂಕ್ತ ತನಿಖೆ ಮುಖಾಂತರ ಹೊರಗೆ ಬರಬೇಕು ಮತ್ತು ಅವ್ರನ್ನೆಲ್ಲರನ್ನೂ ಕೂಡ ಬಂಧಿಸಬೇಕು. ಈಗ 1,20,000 ಇವಾಗ ಮನೆ ಮಂಜೂರಿ ಕೊಡ್ತಾ ಇದ್ದಾರೆ. ಇವತ್ತು 13 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಕಟ್ಟಡ ಎಲ್ಲ ಭಾಗದಲ್ಲೂ ನೀರು ಸುರಿತಾ ಇದೆ, ಹಾಳಾಗಿ ಹೋಗಿದೆ. 1,20,000 ರೂಪಾಯಿದಲ್ಲಿ ನಾವು ನಿರ್ಮಾಣ ಮಾಡಿಕೊಂಡಂಥ ಮನೆಗಳು ಹೇಗಾಗ್ಬೋದು ಅಂತ ಇವರೇ ನಿರ್ಮಾಣ ಮಾಡಿಕೊಡ್ಲಿ. ಎಲ್ಲ ವಿಚಾರಗಳಿದ್ದಾವೆ. ಹಾಗಾಗಿ ಅಧಿಕಾರಿಗಳು ಬರಲಿಲ್ಲ. ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಅರ್ಜಿಗಳು ಕೊಟ್ಟರೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅಲ್ಲಾಡಿಸ್ತಕ್ಕಂಥ ಇದನ್ನು ನಾವು ಖಂಡಿಸ್ತೇವೆ. ಮತ್ತು ನಮ್ಮ ರೈತರ ಅರ್ಜಿಗಳನ್ನ ನಿಗದಿತ ಕಾಲಮಿತಿ ಒಳಗೆ ವಿಲೇವಾರಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.